ಹರೇ ಕೃಷ್ಣ. ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷ ಕತೆ ನಾನು ಓದ್ತಾ ಇದ್ದೆ. ನಿನ್ನೆ 2ನೇ ಅಧ್ಯಾಯ ಓದಿ ಒಂದು ಮುಕ್ಕಾಲು ಭಾಗ ಆಗಿತ್ತು, ಅಲ್ಲಿಗೆ ನಿಲ್ಲಿಸಿದ್ದೆ. ಈಗ ಮತ್ತೆ ನಾನು 2ನೇ ಅಧ್ಯಾಯ ಕಥೆಯನ್ನು ಓದ್ತಾ ಇದ್ದೀನಿ. ಇಲ್ಲಿಗೆ ನಾನು ನಿಲ್ಲಿಸಿದ್ದೆ. ಈಗ ಮತ್ತೆ ನಾನು ಓದ್ತಾ ಇದ್ದೀನಿ. ತ್ರಿಗುಣಗಳ ಮೇಲೆ ಅಧಿಕಾರವನ್ನು ವಹಿಸುತ್ತಾನೆ ವಿಷ್ಣುವು. ಸತ್ವಗುಣಗಳ ಪ್ರಭಾವವಾಗುತ್ತಾನೆ. ಬ್ರಹ್ಮನು ರಜೋಗುಣಗಳ ಪ್ರಭುವಾಗುತ್ತಾನೆ. ಶಿವನು ತಮಸ್ಸಿನ ಪ್ರಭುವಾಗುತ್ತಾನೆ. ಬ್ರಹ್ಮನು ರಜೋಗುಣಗಳ ಮೂಲಕ ಆ ವ್ಯಕ್ತಿಯನ್ನು ಸೃಷ್ಟಿಸುತ್ತಾನೆ. ವಿಷ್ಣುವು ಸತ್ವಗುಣಗಳಿಂದ ಈ ಅಭಿವ್ಯಕ್ತಿಯನ್ನು ರಕ್ಷಿಸುತ್ತಾನೆ. ಶಿವನು ತಮೋಗುಣಗಳಿಂದ ಅದನ್ನು ನಾಶ ಮಾಡುತ್ತಾನೆ. ಇಡೀ ಸೃಷ್ಟಿಗೆ ಕಟ್ಟಕಡೆಗೆ ಆಧಾರ ಪರಮಪ್ರಭು. ಅವನೇ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣನು. ಇಡೀ ಸೃಷ್ಟಿಯು ಕರಗಿ ಹೋಗುವಾಗ ಪ್ರಭುವಿನ ಚೈತನ್ಯದಿಂದ ಅದರ ಸೂಕ್ಷ್ಮ ರೂಪದಲ್ಲಿ ಅದು ಪರಮಪ್ರಭುವಿನ ದೇಹದಲ್ಲಿ ಆಶ್ರಯವನ್ನು ಪಡೆಯುತ್ತದೆ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು. ಶ್ರೀ ಸೃಷ್ಟಿಗೆ ರಕ್ಷಣೆಗಾಗಿ ಕೃಷ್ಣನು ಅವತರಿಸುತ್ತಿದ್ದಾನೆ. ವಾಸ್ತವವಾಗಿ ಪರಮ ನಿಮಿತ್ತ ಒಂದೇ, ಆದರೆ ತ್ರಿಗುಣಗಳಿಂದ ಮಾಯೆಗೆ ಒಳಗಾಗಿ ಎಷ್ಟೋ ಬುದ್ಧಿವಂತರಲ್ಲದವರು ಭೌತಿಕ ಜಗತ್ತು ಬೇರೆ ಬೇರೆ ಕಾರಣಗಳಿಂದ ರೂಪ ತಾಳಿದೆ ಎಂದು ಕಾಣುತ್ತಾರೆ. ಬುದ್ಧಿವಂತರಾದವರಿಗೆ ಇರುವುದು ಒಂದೇ ನಿಮಿತ್ತ, ಕೃಷ್ಣ ಎಂದು ತಿಳಿದಿರುತ್ತದೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂತೆ ಸರ್ವಕಾರಣಂ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲ ಕಾರಣಗಳ ಕಾರಣನು. ಬ್ರಹ್ಮನು ಸೃಷ್ಟಿಗಾಗಿ ನಿಯೋಜಿತನಾದವನು. ವಿಷ್ಣುವು ಜಗತ್ತಿನ ರಕ್ಷಣೆಗಾಗಿ ಕೃಷ್ಣನ ವಿಸ್ತರಣಾ ರೂಪ. ಶಿವನು ಲಯಕ್ಕಾಗಿ ಕೃಷ್ಣನ ವಿಸ್ತರಣೆ ರೂಪ. ದೇವತೆಗಳು ಹೀಗೆ ಪ್ರಾರ್ಥಿಸಿದರು: ನಮ್ಮ ಪ್ರೀತಿಯ ಪ್ರಭುವೇ, ನಿನ್ನ ವ್ಯಕ್ತಿತ್ವದ ಅನಂತ ರೂಪವನ್ನು ಅರಿಯುವುದು ಬಹಳ ಕಷ್ಟ. ಸಾಮಾನ್ಯ ಜನರಿಗೆ ನಿನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆದ್ದರಿಂದ ನಿನ್ನ ಮೂಲ ಅನಂತ ಸ್ವರೂಪದ ದರ್ಶನವನ್ನು ನೀಡಲು ನೀನೇ ಇಳಿದು ಬರುತ್ತಿದ್ದೀಯೆ. ಹೇಗಾದರೂ ಜನರು ನಿನ್ನ ವಿವಿಧ ಅವತಾರಗಳನ್ನು ತಿಳಿದುಕೊಳ್ಳಬಲ್ಲರು. ಆದರೆ 2 ಕೈಗಳ ಕೃಷ್ಣನು ತಮ್ಮಂತೆಯೇ ಜನರೊಡನೆ ನಡೆದಾಡುವುದು ಅವರಿಗೆ ಒಗಟಾಗಿರುತ್ತದೆ. ಭಕ್ತರಿಗೆ ನಿನ್ನ ಅನಂತ ರೂಪ ನೀಡುವ ಅಲೌಕಿಕ ಆನಂದವು ಹೆಚ್ಚುತ್ತಲೇ ಇದೆ. ಆದರೆ ಭಕ್ತರಲ್ಲದವರಿಗೆ ಈ ರೂಪದಿಂದ ಬಹು ಅಪಾಯ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೃಷ್ಣನ ರೂಪವು ಸಾಧುಗಳಿಗೆ ಮನೋಹರವಾದದ್ದು, ಪರಿತ್ರಾಣಾಯ ಸಾಧನಂ ಎಂದು ಹೇಳಿದೆ. ಆದರೆ ಕೃಷ್ಣನು ರಾಕ್ಷಸರನ್ನು ಕೊಲ್ಲಲು ಭೂಮಿಗೆ ಬರುವುದರಿಂದ ಈ ರೂಪವು ಅವರಿಗೆ ಅಪಾಯ. ಹೀಗೆ ಅವನು ಏಕಕಾಲದಲ್ಲಿ ಸಾಧುಗಳಿಗೆ ಮನೋಹರನಾದವನು, ರಾಕ್ಷಸರಿಗೆ ವಿಪತ್ತನ್ನು ತರುವವನು. ಕಮಲನೇತ್ರನಾದ ತನ್ನ ಪ್ರೀತಿಯ ಪ್ರಭುವೇ, ಶುದ್ಧ ತತ್ವದ ಮೂಲವೂ ನೀನೇ. ಸಮಾಧಿ ಮಾತ್ರದಿಂದ ಅಥವಾ ನಿನ್ನ ಚರಣಕಮಲವನ್ನು ಕುರಿತು ಯೋಗ ಧ್ಯಾನದಲ್ಲಿ ತನ್ಮಯನಾಗಿ ಇಷ್ಟರಿಂದ ಭೌತಿಕ ಪ್ರಕೃತಿಯ ಸೃಷ್ಟಿಸಿದ ಮಹಾಸಾಗರವನ್ನು ಗೋಪಾದದಲ್ಲಿ ನಿರತ ನೀರಿನಷ್ಟೇ ತಂದು ಬಿಟ್ಟಿದ್ದ ಮಹರ್ಷಿಗಳಿದ್ದಾರೆ. ಧ್ಯಾನದ ಉದ್ದೇಶ ಮತ್ತು ಚರಣಕಮಲಗಳಿಂದ ಪ್ರಾರಂಭಿಸಿ ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸು ನೆಲೆಗೊಳ್ಳುವುದು. ಪ್ರಭುವಿನ ಚರಣಕಮಲಗಳ ಧ್ಯಾನ ಮಾತ್ರದಿಂದ ಮಹರ್ಷಿಗಳು ವಿಶಾಲವಾದ ಭವಸಾಗರವನ್ನು ಸುಲಭವಾಗಿ ದಾಟುತ್ತಾರೆ. ಸ್ವಯಂ ಪ್ರಭಾನ್ವಿತನಾದವನೇ ನಿನ್ನ ಚರಣಕಮಲಗಳೆಂಬ ಅಲೌಕಿಕ ದೋಣಿಗಳಲ್ಲಿ ಅಜ್ಞಾನ ಸಾಗರವನ್ನು ದಾಟಿದವನು. ಆ ದೋಣಿಯಲ್ಲಿ ಕೊಂಡೊಯ್ದಿಲ್ಲ, ಅದು ಇನ್ನೂ ಸಾಗರದ ಆ ಕಡೆಯಲ್ಲೇ ಇದೆ. ದೇವತೆಗಳು ಒಂದು ಸೊಗಸಾದ ಉಪಮಾನಗಳನ್ನು ಬಳಸುತ್ತಿದ್ದಾರೆ. ನದಿಯನ್ನು ದಾಟಲು ದೋಣಿಯಲ್ಲಿ ಹೋದರೆ ನದಿಯು ಇನ್ನೊಂದು ದಡದಲ್ಲಿ ಉಳಿಯುತ್ತದೆ. ಆದ್ದರಿಂದ ಒಬ್ಬ ಮನುಷ್ಯನು ನದಿಯನ್ನು ದಾಟಿದ ನಂತರ ಮುಂಚಿನ ದಡಕ್ಕೆ ಬಂದವರಿಗೆ ಅದೇ ದೋಣಿ ದೊರೆಯುವುದು ಹೇಗೆ? ಈ ಸಮಸ್ಯೆಯನ್ನು ಬಿಡಿಸಲು ದೇವತೆಗಳು ತಮ್ಮ ಪ್ರಾರ್ಥನೆಯಲ್ಲಿ ದೋಣಿಯನ್ನು ಕೊಂಡೊಯ್ಯುವುದಿಲ್ಲ ಎನ್ನುತ್ತಾರೆ. ನದಿಯ ಆಚೆ ದಡದಲ್ಲಿರುವ ಭಕ್ತರು ಭವಸಾಗರವನ್ನು ದಾಟಬಲ್ಲರು, ಏಕೆಂದರೆ ಪರಿಶುದ್ಧ ಭಕ್ತರು ದಾಟುವಾಗ ದೋಣಿಯನ್ನು ತಮ್ಮೊಡನೆ
ಕೊಂಡೊಯ್ಯುವುದಿಲ್ಲ. ಆ ದೋಣಿಯ ಬಲೆ ಸಾರುತ್ತಲೇ ಇಹಲೋಕ ಜ್ಞಾನ ಸಾಗರವು ಒಂದು ಗೋಪಾದದ ಗಾತ್ರಕ್ಕೆ ಇಳಿದು ಬಿಡುತ್ತದೆ. ಆದ್ದರಿಂದ ಭಕ್ತರು ಇನ್ನೊಂದು ತೀರಕ್ಕೆ ದೋಣಿಯನ್ನು ಕೊಂಡೊಯ್ಯುವ ಅಗತ್ಯ ಇಲ್ಲ. ಅವರು ಕೂಡಲೇ ದಾಟಿ ಬಿಡುತ್ತಾರೆ. ಮಹಾನ್ ಸಂತರಿಗೆ ಬದ್ಧ ಆತ್ಮಗಳ ವಿಷಯದಲ್ಲಿ ಗಾಢವಾಗಿ ಅನುಕಂಪವಿದೆ. ಆದ್ದರಿಂದ ದೋಣಿಯು ಭಗವಂತನ ಚರಣ ಕಮಲಗಳ ಬಳಿಯೇ ಉಳಿದಿದೆ. ಅವನ ಚರಣಗಳನ್ನು ಮನುಷ್ಯ ಯಾವಾಗಲಾದರೂ ಧ್ಯಾನಿಸಬಹುದು. ಇಹಲೋಕದ ಮಹಾಸಾಗರವನ್ನು ದಾಟಬಹುದು. ಧ್ಯಾನ ಎಂದರೆ ಭಗವಂತನ ಪಾದಾರವಿಂದಗಳಲ್ಲಿ ಮನುಷ್ಯನು ದೃಢವಾಗಿ ನಿಲ್ಲಿಸುವುದು. ಚರಣಕಮಲಗಳ ದೇವೋತ್ತಮ ಪರಮಪುರುಷನನ್ನು ಸೂಚಿಸುತ್ತದೆ. ನಿರಾಕಾರವಾದಿಗಳು ಪ್ರಭುವಿನ ಚರಣಕಮಲವನ್ನು ಒಪ್ಪುವುದಿಲ್ಲ. ಆದ್ದರಿಂದ ಅವರು ಧ್ಯಾನದ ಲಕ್ಷಣವು ನಿರಾಕಾರವಾದದ್ದು, ಶೂನ್ಯವನ್ನಾಗಲಿ ನಿರಾಕಾರವಾದದ್ದನ್ನಾಗಲಿ ಕುರಿತು ಧ್ಯಾನ ಮಾಡುವಲ್ಲಿ ಆಸಕ್ತಿಯಾದವರು ಅಜ್ಞಾನ ಸಾಗರವನ್ನು ದಾಟಲಾರರು ಎಂದು ದೇವತೆಗಳು ಮತ್ತು ಪರಿಕಲ್ಪ ನಿರ್ಣಯವನ್ನು ಹೇಳುತ್ತಾರೆ. ಇದು ಮುಕ್ತರಾಗುತ್ತೇವೆ ಎಂದು ಜನರು ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಕಮಲನೇತ್ರನಾದ ಪ್ರಭುವೇ, ನಿನ್ನ ಚರಣಕಮಲವನ್ನು ಧ್ಯಾನಿಸುವುದರಿಂದ ಅವರ ಬುದ್ಧಿಶಕ್ತಿ ಮಲಿನವಾಗದೆ ಈ ಅಲಕ್ಷ್ಯದಿಂದಾಗಿ ನಿರಾಕಾರವಾದಿಗಳು ತಾತ್ಕಾಲಿಕವಾಗಿ ನಿರಾಕಾರ ಸಾಕ್ಷಾತ್ಕಾರ ಎತ್ತರಕ್ಕೆ ಏರಬಹುದಾದರೂ ಮತ್ತೆ ಬದ್ಧ ಜೀವನ ಐಹಿಕ ರೀತಿ ಬೀಳುತ್ತಾರೆ. ನಿರಾಕಾರವಾದಿಗಳು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮ ಪ್ರಭೆಯೊಡನೆ ಅಥವಾ ನಿರಾಕಾರ ಬ್ರಹ್ಮ ಅಸ್ತಿತ್ವದಲ್ಲಿ ಲೀನವಾಗುತ್ತಾರೆ. ಆದರೆ ಅವರ ಮನಸ್ಸು ಇಹಲೋಕ ಲೇಪದಿಂದ ಮುಕ್ತವಾಗುವುದಿಲ್ಲ. ಅವರು ಏನಿದ್ದರೂ ಚಿಂತನೆ ಪ್ರಾಪಂಚಿಕ ಸ್ಥಿತಿಗಳಲ್ಲಿ ವಿಫಲಗೊಳಿಸಲು ಯತ್ನಿಸುತ್ತಾರೆ. ಆದ ಮಾತ್ರಕ್ಕೆ ಅವರು ಮುಕ್ತರಾಗುತ್ತಾರೆ ಎಂದು ಅರ್ಥವಲ್ಲ. ಆದ್ದರಿಂದ ಮತ್ತೆ ಅವರ ಪತನ ಹೊಂದುತ್ತಾರೆ. ಅಂತಿಮ ಗುರಿಯನ್ನು ಸಾಧಿಸಲು ಅದ್ವೈತವಾದಿಯು ಮತ್ತು ಬಹು ಕ್ಲೇಶ ಪಡಬೇಕಾದದ್ದು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಪ್ರಾರಂಭದಲ್ಲಿ ದೇವೋತ್ತಮ ಪರಮಪುರುಷನಿಗೆ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಿದೆ. ಮನುಷ್ಯನು ಕರ್ಮಫಲದ ಬಂಧನದಿಂದ ಒಪ್ಪಿಕೊಳ್ಳಲಾರ ಎಂದು ಹೇಳಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮಾತು ಮತ್ತು ಭಾಗವತದಲ್ಲಿ ಮಹರ್ಷಿ ನಾರದರ ಮಾತು ಇವೆ. ಇಲ್ಲಿ ದೇವತೆಗಳು ಮತ್ತು ಅದನ್ನು ದೃಢಪಡಿಸುತ್ತಾರೆ. ಭಕ್ತಿಪೂರ್ವಕ ಸೇವೆಯನ್ನು ಮಾಡದವರು ಜ್ಞಾನದ ಪರಮೋದ್ದೇಶವನ್ನು ಸಾಧಿಸಿಲ್ಲ. ಅಂಥವರು ನಿನ್ನ ಕೃಪೆಯನ್ನು ಪಡೆಯಲಾರರು. ನಿರಾಕಾರವಾದಿಗಳು ನಾವು ಮುಕ್ತರು ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಅವರಿಗೆ ಏನೂ ಎನಿಸುವುದಿಲ್ಲ. ಕೃಷ್ಣ ಭೌತಿಕ ಜಗತ್ತಿಗೆ ಬಂದಾಗ ಭೌತಿಕ ದೇಹವನ್ನು ಪಡೆಯುತ್ತಾನೆ ಎಂದು ಅವರು ಯೋಚಿಸುತ್ತಾರೆ. ಆದ್ದರಿಂದ ಅವರು ಕೃಷ್ಣ ದಿವ್ಯ ಶರೀರ ಗಣನೆಗೆ ತಂದುಕೊಳ್ಳುವುದಿಲ್ಲ. ಇದನ್ನು ಭಗವದ್ಗೀತೆಯಲ್ಲಿ ದೃಢಪಡಿಸುತ್ತದೆ. ಅವಜಾನಂತಿಮ ಮೂಢ ಪ್ರಾಪಂಚಿಕ ಲೋಭವನ್ನು ಗೆದ್ದು ಮುಕ್ತಿಗೆ ಬಹು ಹತ್ತಿರ ಹೋದ ನಿರಾಕಾರವಾದಿಗಳು ಪತನಗೊಳ್ಳುತ್ತಾರೆ. ಅವರ ಜ್ಞಾನಕ್ಕೋಸ್ಕರ ವಿಷಯ ಸಂಗ್ರಹ ಮಾಡುವುದಾದರೆ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ಆಸಕ್ತಿ ಇಲ್ಲದಿದ್ದರೂ ಅವರು ತಾವು ಬಯಸಿದ ಪರಿಣಾಮವನ್ನು ಸಾಧಿಸಲಾರರು. ಅವರಿಗೆ ದೊರೆಯುವುದೇನೆಂದರೆ ಅವರಿಗೆ ದೊರೆಯುವುದೇನೆಂದರೆ ಅವರು ಪಟ್ಟ ಶ್ರಮ ಮಾತ್ರ. ಬ್ರಹ್ಮ ಸಾಕ್ಷಾತ್ಕಾರ ಒಂದೇ ಸಾಲದು ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದು ವ್ಯಕ್ತಿಯ ಪ್ರಾಪಂಚಿಕ ಮೋಹ ಅಥವಾ ವಿರಕ್ತಿಗಳಲ್ಲ. ಹರ್ಷಚಿತ್ತನಾಗಿರಲು ಹಾಗೂ ಸಮಚಿತ್ತನಾಗಿರಲು ನೆರವಾಗಬಹುದು. ಆದರೆ ಆ ಘಟ್ಟದ ಬಳಿಕ ವ್ಯಕ್ತಿ ಭಕ್ತಿ ಸೇವಾ ಮಗ್ನನಾಗಬೇಕು. ಬ್ರಹ್ಮ ಸಾಕ್ಷಾತ್ಕಾರದ ವೇದಿಕೆ ಏರಿ ಮನುಷ್ಯನು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದಾಗ ಅವನು ದೇವೋತ್ತಮ ಪರಮಪುರುಷನ ಸಹಯೋಗದಲ್ಲಿ ಆಧ್ಯಾತ್ಮಿಕ ರಾಜ್ಯದಲ್ಲಿ ಶಾಶ್ವತವಾಗಿ ವಾಸ ಮಾಡಲು ಸೇರಿಕೊಳ್ಳಲಾಗುತ್ತದೆ. ಇದು ಭಕ್ತಿಪೂರ್ವಕ ಸೇವೆ ಫಲ. ದೇವೋತ್ತಮ ಪರಮಪುರುಷನು ಭಕ್ತನಾದವನು ನಿರಾಕಾರವಾದಿಗಳಂತೆ ಕೆಳಕ್ಕೆ ಬೀಳುವುದಿಲ್ಲ. ಅದು ಒಂದು ವೇಳೆ ಭಕ್ತ ಕೆಳಗೆ ಬಿದ್ದರೂ ತಮ್ಮ ಪ್ರಭುವಿನಲ್ಲಿ ಪ್ರೀತಿಯಿಂದ ಉಳಿಸಿಕೊಳ್ಳುತ್ತಾರೆ. ಭಕ್ತಿಪೂರ್ವಕ ಸೇವೆಗೆ ಬರುವ ಎಲ್ಲ ಅಡ್ಡಿಗಳನ್ನು ಅದು ನಿವಾರಿಸಿಕೊಳ್ಳಬಲ್ಲದು. ಮುಕ್ತವಾಗಿ ಯಾವ ಭಯವೂ ಇಲ್ಲದೆ ನನ್ನನ್ನು ನಿವಾರಿಸಿಕೊಳ್ಳಬಲ್ಲರು. ತಮ್ಮ ಆತ್ಮ ಸಮರ್ಪಣೆಯಿಂದಾಗಿ ಕೃಷ್ಣನು ಸದಾ ತಮ್ಮನ್ನು ರಕ್ಷಿಸುತ್ತಾನೆ ಎಂದು ಅವರಿಗೆ ದೃಢ ವಿಶ್ವಾಸ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ತಮ್ಮ ಭಕ್ತನಿಗೆ ಸೋಲೆಂಬುದೇ ಇಲ್ಲ. ನಮ್ಮ ಪ್ರೀತಿಯ ಪ್ರಭುವೇ, ನೀನು
ನಿನ್ನ ಶುದ್ಧ ತತ್ವ ರೂಪವಾಗಿ ಮೂಲ ರೂಪದಲ್ಲಿ ಭೌತಿಕ ಜಗತ್ತಿನ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಕಾಣಿಸಿಕೊಳ್ಳುತ್ತಿದ್ದೀಯೆ. ನಿನ್ನ ಬರುವಿಕೆಯಿಂದಾಗಿ ದೇವೋತ್ತಮ ಪರಮಪುರುಷ ಸ್ವಭಾವ ಮತ್ತು ರೂಪಗಳನ್ನು ಅವರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಎನ್ನುವ ಸಾಮಾಜಿಕ ವ್ಯವಸ್ಥೆಯ 4 ವರ್ಗದವರೆಗೂ ಇದರಿಂದ ಫಲವನ್ನು ಪಡೆಯಬಹುದು. ನಮ್ಮ ಪ್ರೀತಿಯ ಪ್ರಭುವೇ, ಲಕ್ಷ್ಮೀಪತಿಯೇ, ನಿನ್ನ ಸೇವೆ ಬದ್ಧರಾಗಿ ಭಕ್ತರು ನಿರಾಕಾರವಾದಿಗಳಂತೆ ಉನ್ನತ ಸ್ಥಾನದಿಂದ ಕೆಳಗೆ ಬೀಳುವುದಿಲ್ಲ. ಮಾಯೆಯ ದಳಪತಿಯ ಮುಕ್ತಿಯ ದಾರಿ ಸದಾ ಅಡ್ಡಿಯನ್ನು ನಿರ್ವಹಿಸಬಲ್ಲರು. ನಿನ್ನ ರಕ್ಷಣೆ ಪಡೆದ ಭಕ್ತರು ಅವರೆಲ್ಲರನ್ನು ದಾಟಿ ಹೋಗಬಲ್ಲರು. ಪ್ರೀತಿಯ ಪ್ರಭುವೇ, ಜೀವಿಗಳ ಕಲ್ಯಾಣಕ್ಕಾಗಿ ನೀನು ದಿವ್ಯ ರೂಪದಲ್ಲಿ ಬರುತ್ತಿದ್ದೀಯೆ. ಈಗ ನಿನ್ನ ಭಕ್ತರು ನಿನ್ನನ್ನು ಮೂಲತಃ ನೋಡಬಹುದು. ಪವಿತ್ರ ಗ್ರಂಥಗಳು ಹೇಳಿರುವಂತೆ ಅವರು ವೇದಗಳಲ್ಲಿ ಹೇಳಿರುವ ವಿಧಿಗೆ ಅನುಸಾರವಾಗಿ ಯಜ್ಞಗಳನ್ನು ಮಾಡಿ ಅನುಭವ ಧ್ಯಾನ ಮಾಡಿ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸಬಹುದು. ಪ್ರಿಯ ಪ್ರಭುವೇ, ಜ್ಞಾನಾನಂದಮಯವಾದ ನಿನ್ನ ಶಾಶ್ವತ ದಿವ್ಯ ರೂಪವು ನಿನ್ನ ಸ್ಥಾನವನ್ನು ಕುರಿತು ಊಹಾಪೋಹಗಳ ಅಜ್ಞಾನವನ್ನು ತೊಡೆದು ಹಾಕಬಲ್ಲದು. ಈ ರೂಪದಲ್ಲಿ ನೀನು ಕಾಣಿಸಿಕೊಳ್ಳದಿದ್ದರೆ ಜನರು ತಮ್ಮ ಭೌತಿಕ ಸ್ವಭಾವಕ್ಕೆ ಅನುಗುಣವಾಗಿ ನಿನ್ನ ವಿಷಯವಾಗಿ ಕಲ್ಪನೆಗಳನ್ನು ಮಾಡಿಕೊಳ್ಳುತ್ತಿದ್ದರು ಅಷ್ಟೇ. ದೇವೋತ್ತಮ ಪರಮಪುರುಷನು ಕುರಿತು ಎಲ್ಲ ಕಾಲ್ಪನಿಕ ಪ್ರತಿಮಾ ವಿವರಣೆಗೆ ಕೃಷ್ಣನ ಅವತಾರವೇ ಮುಖ್ಯ. ಪ್ರತಿಯೊಬ್ಬರು ತಮ್ಮ ಭೌತಿಕ ಗುಣಕ್ಕೆ ಅನುಗುಣವಾಗಿ ದೇವೋತ್ತಮ ಪರಮಪುರುಷನನ್ನು ಕಲ್ಪಿಸಿಕೊಳ್ಳುತ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನು ಅತಿ ಪುರಾತನನು ಎಂದು ಹೇಳಿದೆ. ಆದ್ದರಿಂದ ಮತಶುದ್ಧವುಳ್ಳವರ ಪೈಕಿ ಒಂದು ವರ್ಗ ಜನ ಭಗವಂತನು ತುಂಬ ವಯಸ್ಸಾದವನಿರಬೇಕೆಂದು ಊಹಿಸಿಕೊಳ್ಳುತ್ತಾರೆ. ಆದ್ದರಿಂದ ಅವರು ಪ್ರಭುವಲ್ಲ, ಹಣ್ಣು ಮುದುಕನಂತೆ ಚಿತ್ರಿಸುತ್ತಾರೆ. ಆದರೆ ಬ್ರಹ್ಮ ಸಂಹಿತೆಯಲ್ಲಿ ಇದಕ್ಕೆ ವಿರುದ್ಧವಾದ ಮಾತಿದೆ. ಅವನು ಎಲ್ಲ ಜೀವಿಯಲ್ಲಿ ಅತಿ ಪುರಾತನನಾದರೂ ಅವನಿಗೆ ನವತಾರುಣ್ಯ ಶಾಶ್ವತ ರೂಪವಿದೆ. ಈ ಸಂದರ್ಭದಲ್ಲಿ ಮಧ್ವಭಾಗವತದಲ್ಲಿ ಬಳಸಿರುವ ಪದಗಳು ಇವು: ವಿಜ್ಞಾನಂ ಅಜ್ಞಾನವಿದಂ ಅಪರ್ಮಜನಂ. ವಿಜ್ಞಾನಂ ಎಂದರೆ ಪರಮ ಪುರುಷನನ್ನು ಕುರಿತು ದಿವ್ಯ ಜ್ಞಾನಂ. ವಿಜ್ಞಾನಂ ಎಂದರೆ ಅನುಭವ ತಂದುಕೊಟ್ಟ ಜ್ಞಾನ. ಹೌದು, ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಕೃಷ್ಣನ ಹರಿಯನ್ನು ನಿರೂಪಿಸುವಂತೆ ದಿವ್ಯ ಜ್ಞಾನವನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತೆ ಸ್ವೀಕರಿಸಬೇಕು. ಬ್ರಹ್ಮ ಸಂಹಿತೆ ಬ್ರಹ್ಮನ ದಿವ್ಯ ಅನುಭವದಲ್ಲಿ ಸಾಕ್ಷಾತ್ಕಾರದ ವಿಜ್ಞಾನ. ಈ ರೀತಿಯಲ್ಲಿ ಅವನು ದಿವ್ಯ ಲೋಕದಲ್ಲಿ ಕೃಷ್ಣನ ರೂಪ ಮತ್ತು ಲೀಲೆಯನ್ನು ನಿರೂಪಿಸಿದ. ಅಜ್ಞಾನವಿದ್ ಎಂದರೆ ಎಲ್ಲ ಬಗೆಯ ಊಹೆಗೆ ಸರಿಸಮನಾದದ್ದು. ಅವರ ಅಜ್ಞಾನದಿಂದಲೇ ಪ್ರಭುವಿನ ರೂಪವನ್ನು ಕಲ್ಪಿಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಅವರು ನಿರಾಕಾರವೆಂದು, ಕೆಲವೊಮ್ಮೆ ಸಕಾರವೆಂದು ತಮ್ಮ ಕಲ್ಪನೆ ಅನುಗುಣವಾಗಿ ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನು ರೂಪಿಸಿರುವುದು ವಿಜ್ಞಾನ ರೀತಿಯಲ್ಲಿ ಬ್ರಹ್ಮನು ಅನುಗ್ರಹಿಸಿ ಚೈತನ್ಯ ಪ್ರಭುಗಳು ಸ್ವೀಕರಿಸಿದ ವೈಜ್ಞಾನಿಕವಾದ ಅನುಭವ, ಒಂದು ಜ್ಞಾನ. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಶ್ರೀಕೃಷ್ಣನ ರೂಪ, ಶ್ರೀಕೃಷ್ಣನ ಕೊಳಲು, ಶ್ರೀಕೃಷ್ಣನ ಬಣ್ಣ ಎಲ್ಲ ವಾಸ್ತವ. ವಿಜ್ಞಾನ ಊಹೆಯನ್ನು ಆಧರಿಸಿದ ಎಲ್ಲ ಜ್ಞಾನವನ್ನು ಯಾವಾಗಲೂ ಸೋಲಿಸುತ್ತದೆ ಎಂದು ಇಲ್ಲಿ ಹೇಳಿದೆ. ಆದ್ದರಿಂದ ನೀನಿರುವಂತೆ ಕೃಷ್ಣ ರೂಪದಲ್ಲಿ ಕಾಣಿಸಿಕೊಳ್ಳದಿದ್ದರೆ ಊಹಾಧಾರಿತ ಜ್ಞಾನ ಅಜ್ಞಾನವಿದ್ ಆಗಲೇ ವಿಜ್ಞಾನವಾಗಲಿ ಸಾಕ್ಷಾತ್ಕಾರವಾಗುವುದಿಲ್ಲ. ಅಜ್ಞಾನವಿದ್ ಅಪಮಾರ್ಜನಂ. ನಿನ್ನ ಅವತಾರದಿಂದ ಜ್ಞಾನದ ಊಹಾಧಾರಿತ ಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನದ ಸ್ಥಾಪನೆಯಾಗುತ್ತದೆ. ಬೌದ್ಧ ಜಗತ್ತಿನ ತ್ರಿಗುಣಗಳಿಂದ ಪ್ರಭಾವಿತರಾದವರು ತಮ್ಮ ಗುಣಕ್ಕೆ ಅನುಗುಣವಾಗಿ ತಮ್ಮ ದೇಹವನ್ನು ಕಲ್ಪಿಸಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ದೇವರನ್ನು ವಿವಿಧ ರೀತಿಯಲ್ಲಿ ನಿರೂಪಿಸುತ್ತಾರೆ. ಆದರೆ ನಿನ್ನ ಅವತಾರವು ದೇವರ ನಿಜವಾದ ರೂಪ ಯಾವುದು ಎಂದು ದೃಢಪಡಿಸುತ್ತದೆ. ಕತೆ ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ, ಕೃಷ್ಣ ಭೂಮಿ ಮೇಲೆ ಬರಲೇ ಇಲ್ಲ ಅಂದರೆ ನಮ್ಮ ಕಲ್ಪನೆಗೆ ನಾವು ಹೆಂಗೆ ಬೇಕು ಹಂಗಂಗೆ ತಕ್ಕಂತೆ ದೇವರನ್ನು ಕಲ್ಪನೆ ಮಾಡ್ಕೊಳ್ತಾ ಇದ್ವಿ. ಈ ಕೃಷ್ಣ ಬಂದಿರೋದ್ರಿಂದ ದೇವ್ರು ಹೀಗೆ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ. ನಿರಾಕಾರವಾದಿಗಳು ಮಾಡುವ ಅತ್ಯಂತ ದೊಡ್ಡ ತಪ್ಪು ಎಂದರೆ ಭಗವಂತನು ಅವತರಿಸಿದಾಗ ಅವನ ಸತ್ವ
ಗುಣಕ್ಕನುವಾಗಿ ಭೌತಿಕ ರೂಪವನ್ನು ತಾಳುತ್ತಾನೆ ಎಂದು ಯೋಚಿಸುವುದು. ವಾಸ್ತವವಾಗಿ ಕೃಷ್ಣ ಅಥವಾ ನಾರಾಯಣ ರೂಪವು ಯಾವುದೇ ಭೌತಿಕ ಕಲ್ಪನೆಗೆ ಮೀರಿದ್ದು. ಅತ್ಯಂತ ಶ್ರೇಷ್ಠ ನಿರಾಕಾರವಾದಿಯಾದ ಶಂಕರಾಚಾರ್ಯರು ನಾರಾಯಣ ಪರೋ ವ್ಯಕ್ತಾತೆಂದು ಒಪ್ಪಿಕೊಂಡಿದ್ದಾರೆ. ಭೌತ ವಸ್ತುವಿನ ಅವ್ಯಕ್ತ ನಿರಾಕಾರ ಅಭಿವ್ಯಕ್ತಿ ಅಥವಾ ಮಹಾತತ್ವವು ಸೃಷ್ಟಿಗೆ ಕಾರಣ. ಕೃಷ್ಣನು ಈ ಭೌತಿಕ ಕಲ್ಪನೆಯನ್ನು ಮೀರಿದವನು. ಶ್ರೀಮದ್ಭಾಗವತದಲ್ಲಿ ಇದನ್ನು ಶುದ್ಧ ತತ್ವ ಎಂದರೆ ದಿವ್ಯವಾದುದು ಎಂದು ವರ್ಣಿಸಿದೆ. ಆತನು ಭೌತಿಕ ಸಾತ್ವಿಕ ಗುಣಕ್ಕೆ ಸೇರಿದವನಲ್ಲ, ಭೌತಿಕ ಸಾತ್ವಿಕ ಸ್ಥಿತಿ ಮೀರಿದವನು. ಅವನ ಜ್ಞಾನಾನಂದ ದಿವ್ಯ ಶಾಶ್ವತ ಸ್ಥಿತಿಯಲ್ಲಿ ಇರುವವನು. ಪ್ರಿಯ ಪ್ರಭುವೇ, ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತಿದಾಗ ಭಿನ್ನ ಭಿನ್ನ ಸನ್ನಿವೇಶಗಳ ಅನುಗುಣವಾಗಿ ವಿವಿಧ ಹೆಸರುಗಳನ್ನು ರೂಪವನ್ನು ಅವತರಿಸುತ್ತಿದ್ದೀಯೇ. ನಿನ್ನ ಅತ್ಯಂತ ಮೋಹಕನಾದವನು. ನಿನಗೆ ಶ್ರೀಕೃಷ್ಣ ಎಂದು ಹೆಸರು. ನಿನ್ನ ದಿವ್ಯ ಸೌಂದರ್ಯಕ್ಕಾಗಿ ನಿನ್ನನ್ನು ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ. ಶ್ಯಾಮ ಎಂದರೆ ಕಪ್ಪು ಬಣ್ಣ. ಆದರೂ ನಿನ್ನ ಸಹಸ್ರಾರು ಮನ್ಮಥರಿಗಿಂತ ಸುಂದರನು ಎಂದು ಹೇಳುತ್ತಾರೆ. ಕಂದರ್ಪ ಕೋಟಿ ಕಮನೀಯ. ಕಪ್ಪು ಬಣ್ಣಕ್ಕೆ ಹೋಲಿಸುವ ಬಣ್ಣದಲ್ಲಿ ನೀನು ಕಾಣಿಸಿಕೊಂಡರು. ನೀನು ದಿವ್ಯ ಪರಿಪೂರ್ಣತೆಯಾದ್ದರಿಂದ ಮನ್ಮಥ ಕೋಮಲ ಶರೀರಗಳಿಂದ ನೀನು ಬಹು ಆಕರ್ಷಕ. ನೀನು ಗೋವರ್ಧನ ಎಂಬ ಗಿರಿಯನ್ನು ಮೇಲೆತ್ತಿದ್ದರಿಂದ ನಿನಗೆ ಗಿರಿಧಾರಿ ಎಂದು ಕರೆಯುತ್ತಾರೆ. ನೀನು ನಂದ ಮಹಾರಾಜನ ಅಥವಾ ದೇವಕಿಯ ಅಥವಾ ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ಕೆಲವೊಮ್ಮೆ ನಿನ್ನ ನಂದನ ಅಥವಾ ವಾಸುದೇವ ಅಥವಾ ದೇವಕಿ ನಂದನ ಎಂದು ಕರೆಯುವುದುಂಟು. ನಿರಾಕಾರವಾದಿಗಳು ಬಹು ಇಹಲೋಕದ ಪ್ರೇಕ್ಷಕರ ದೃಷ್ಟಿಯಿಂದ ನಿನ್ನನ್ನು ಒಪ್ಪಿಕೊಳ್ಳುತ್ತಾರಿದ್ದರಿಂದ ನಿನ್ನ ಹೆಸರುಗಳು ಅಥವಾ ರೂಪಗಳು ಒಂದು ಬಗೆಯ ಕೆಲಸ ಮತ್ತು ಗುಣಕ್ಕನುಗುಣವಾಗಿ ಇರುತ್ತದೆ ಎಂದು ಭಾವಿಸುತ್ತಾರೆ. ಓ ಪ್ರೀತಿಯ ಪ್ರಭುವೇ, ತಿಳಿದುಕೊಳ್ಳುವ ಮಾರ್ಗವು ಮಾನಸಿಕ ಊಹಾಪೋಹಗಳಿಂದ ನಿನ್ನ ಪರಿಪೂರ್ಣ ಸ್ವಭಾವ ರೂಪ ಮತ್ತು ಕಾರ್ಯಗಳನ್ನು ಅಧ್ಯಯನ ಮಾಡುವುದಿಲ್ಲ. ಮನುಷ್ಯನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಬೇಕು. ಆಗ ಅವನು ಪರಿಪೂರ್ಣ ಸ್ವಭಾವ, ದಿವ್ಯ ರೂಪ, ಹೆಸರು ಮತ್ತು ಗುಣಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ವಾಸ್ತವವಾಗಿ ನಿನ್ನ ಚರಣಕಮಲಗಳ ಸೇವೆಗೆ ಅಭಿರುಚಿ ಇರುವವನು ನಿನ್ನ ದಿವ್ಯ ಸ್ವಭಾವವನ್ನು ಅಥವಾ ನಾಮ ಅಥವಾ ಗುಣಗಳಲ್ಲಿ ಅರಿಯಬಲ್ಲರು. ಉಳಿದವರು ಕೋಟ್ಯಾಂತರ ವರ್ಷಗಳ ಕಾಲ ಊಹಾಪೋಹದಲ್ಲಿ ತೊಡಗಬಹುದು, ಆದರೆ ನಿನ್ನ ವಾಸ್ತವ ಸ್ಥಿತಿ ಒಂದು ಭಾಗವನ್ನು ಸಹ ಅವರು ಅರ್ಥ ಮಾಡಿಕೊಳ್ಳಲಾರರು. ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಕ್ತರಲ್ಲದವರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಏಕೆಂದರೆ ಕೃಷ್ಣನ ವಾಸ್ತವ ರೂಪವನ್ನು ಯೋಗಮಾಯೆ ತೆರೆಯು ಮುಚ್ಚಿರುತ್ತದೆ. ಭಗವದ್ಗೀತೆಯಲ್ಲಿ ದೃಢಪಡಿಸುವಂತೆ ನಾಹಂ ಪ್ರಕಾಶಃ ಸರ್ವಸ್ಯ. ಭಗವಂತನು ಯಾರೆಂದರೆ ಅವರು ನನ್ನನ್ನು ನೋಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಕೃಷ್ಣನು ಅವತರಿಸಿ ಬಂದಾಗ ವಾಸ್ತವವಾಗಿ ಕುರುಕ್ಷೇತ್ರದ ರಣರಂಗದಲ್ಲಿ ಎಲ್ಲರೂ ಅವನನ್ನು ಕಂಡರು. ಆದರೆ ಆತನೇ ದೇವೋತ್ತಮ ಪರಮ ಪುರುಷ ಎಂದು ಎಲ್ಲರಿಗೂ ಅರ್ಥವಾಗಲೇ ಇಲ್ಲ. ಆದರೂ ಅವನ ಸನ್ನಿಧಿಯಲ್ಲಿ ಮರಣ ಹೊಂದಿದವರೆಲ್ಲ ಇಹಲೋಕ ಬಂಧನದಿಂದ ಮುಕ್ತರಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಸಾಗಿ ಹೋದರು. ಪ್ರಭುವೇ, ನಿನ್ನ ನಾಮ ಅಥವಾ ರೂಪಗಳು ಒಂದೇ ಎಂದು ನಿರಾಕಾರವಾದಿಗಳು ಅಥವಾ ಭಕ್ತರಲ್ಲದವರು ಅರಿಯಲಾರರು. ಪರಮಾತ್ಮನ ಪರಿಪೂರ್ಣನಾದವರಿಂದ ಅವನ ನಾಮ ಮತ್ತು ರೂಪಗಳಲ್ಲಿ ವ್ಯತ್ಯಾಸವಿಲ್ಲ. ಭೌತಿಕ ಜಗತ್ತಿನಲ್ಲಿ ನಾಮರೂಪಗಳಲ್ಲಿ ವ್ಯತ್ಯಾಸ ಉಂಟು. ಮಾವಿನ ಹಣ್ಣು ಮಾವು ಎನ್ನುವ ಹೆಸರಿನಿಂದ ಭಿನ್ನವಾದುದು. ಮಾವು ಮಾತ್ರ ಎಂದು ಜಪಿಸುವುದರಿಂದ ಮಾವಿನ ಹಣ್ಣಿನ ರುಚಿಯನ್ನು ಸವಿಯಲು ಸಾಧ್ಯವಿಲ್ಲ. ಆದರೆ ಪ್ರಭುವಿನ ನಾಮರೂಪದಲ್ಲಿ ವ್ಯತ್ಯಾಸವಿಲ್ಲ ಎಂದು ತಿಳಿದ ಭಕ್ತನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪ ಮಾಡುತ್ತಾರೆ ಮತ್ತು ನಾನು ಸದಾ ಕೃಷ್ಣನೊಡನೆ ಇದ್ದೇನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಪರಮಪ್ರಭುವಿನ ಪರಿಪೂರ್ಣ ಅರಿವಿನ ದಿಕ್ಕಿನಲ್ಲಿ ಹೆಚ್ಚು ದೂರ ಸಾಗಿಲ್ಲದವರಿಗಾಗಿ ಶ್ರೀಕೃಷ್ಣನು ತನ್ನ ದಿವ್ಯ ಲೀಲೆಯನ್ನು ತೋರುತ್ತಾನೆ.
ಅವನು ಪ್ರಭುವಿನ ಲೀಲೆಯನ್ನು ಯೋಚಿಸುವ ಮಂತ್ರದಿಂದ ಫಲವನ್ನು ಪಡೆಯಬಹುದು. ಪ್ರಭುವಿನ ದಿವ್ಯನಾಮ ಮತ್ತು ರೂಪದಲ್ಲಿ ವ್ಯತ್ಯಾಸವಿಲ್ಲದಿರುವುದರಿಂದ ಪ್ರಭುವಿನ ದಿವ್ಯ ಲೀಲೆಯಲ್ಲಿಯೂ ರೂಪದಲ್ಲಿಯೂ ವ್ಯತ್ಯಾಸವಿಲ್ಲ. ಸ್ತ್ರೀಯರು ಕಾರ್ಮಿಕರು ಮತ್ತು ವರ್ತಕರಂತೆ. ಬುದ್ಧಿಶಕ್ತಿ ಕಡಿಮೆ ಇರುವವರಿಗಾಗಿ ಮಹರ್ಷಿ ವ್ಯಾಸದೇವರು ಮಹಾಭಾರತವನ್ನು ಬರೆದರು. ಮಹಾಭಾರತದಲ್ಲಿ ಕೃಷ್ಣನು ಬೇರೆ ಬೇರೆ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಮಹಾಭಾರತವು ಚರಿತ್ರೆ ಕೃಷ್ಣನ ದಿವ್ಯ ಕಾರ್ಯಗಳನ್ನು ಅಧ್ಯಯನ ಮಾಡಿ ಹೇಳಿ ನೆನಪಿಸಿಕೊಳ್ಳುವುದರಿಂದಲೇ ಅಷ್ಟು ಬುದ್ಧಿ ಇಲ್ಲದಿರುವವರು ಸಹ ಕ್ರಮೇಣ ಪರಿಶುದ್ಧ ಭಕ್ತರಾಗುತ್ತಾರೆ. ನಮಗೆ ಕೆಲವೊಂದು ಸಲ ಜ್ಞಾನ ಇರಲ್ಲ. ಕೊನೆಗೆ ಕೃಷ್ಣನ ಸ್ಟೋರಿ ಓದ್ತಾ ನಮಗೆ ಸಾಕಷ್ಟು ಗೊತ್ತಿಲ್ಲದೇ ನಾವು ಕೃಷ್ಣನ ಭಕ್ತರಾಗ್ತೀವಿ. ಅದಕ್ಕೆ ನಾನು ಕೂಡ ಉದಾಹರಣೆಯಾಗಿದ್ದೀನಿ. ಸದಾ ಕೃಷ್ಣನ ದಿವ್ಯ ಚರಣಕಮಲವನ್ನು ಯೋಚಿಸುತ್ತಾ ಪರಿಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದ ಪರಿಶುದ್ಧ ಭಕ್ತ ಭೌತಿಕ ಜಗತ್ತಿನಲ್ಲಿದ್ದಾರೆ ಎಂದು ಪರಿಗಣಿಸಲೇಬಾರದು. ದೇಹ, ಮನಸ್ಸು ಮತ್ತು ಚಟುವಟಿಕೆಗಳಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದವರು ದೇಹವಿದ್ದ ಮುಕ್ತರು ಎಂದು ಭಾವಿಸಬೇಕೆಂದು ಶ್ರೀ ರೂಪ ಗೋಸ್ವಾಮಿಯವರು ವಿವರಿಸಿದ್ದಾರೆ. ಭಗವದ್ಗೀತೆಯು ಇದನ್ನು ದೃಢಪಡಿಸಿದೆ. ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವವರು ಇಹ ಜಗತ್ತಿನ ಸ್ಥಿತಿಯಲ್ಲಿ ಈಗಲೇ ಮೀರಿರುತ್ತಾರೆ. ಬದುಕಿನ ಪರಮ ಗುರಿಯನ್ನು ಸಾಧಿಸಲು ಕೃಷ್ಣನು ಭಕ್ತರಲ್ಲದವರಿಗೂ ಅವಕಾಶವನ್ನು ನೀಡುವಂತೆ ಕಾಣುತ್ತದೆ. ಭಕ್ತರಿಗೆ ಅವನನ್ನು ಕಂಡು ಪೂಜಿಸಲು ನೆರವಾದ ಅವಕಾಶ ಲಭ್ಯವಾಗುತ್ತದೆ. ಈ ವೇದಿಕೆಯ ಮೇಲೆ ಇಲ್ಲದವರು ಅವನ ಕಾರ್ಯವನ್ನು ತಿಳಿದುಕೊಂಡು ಅದೇ ಸ್ಥಿತಿಗೇರಲು ಅವಕಾಶ ದೊರೆಯುತ್ತದೆ. ದೇವತೆಗಳು ಪ್ರಾರ್ಥನೆಯನ್ನು ಹೀಗೆ ಮುಂದುವರಿಸಿದರು. ನಿನಗೆ ಹುಟ್ಟಿಲ್ಲ, ಆದ್ದರಿಂದ ನಿನ್ನ ಆನಂದದಾಯಕ ಲೀಲೆಗಳಲ್ಲದೆ ನಿನ್ನ ಅವತಾರಕ್ಕೆ ಬೇರೆ ಯಾವ ಕಾರಣನು ನಾವು ಕಾಣೆವು. ಭಗವದ್ಗೀತೆಯಲ್ಲಿ ಭಗವಂತನ ಅವತಾರಕ್ಕೆ ಕಾರಣವನ್ನು ಕೊಟ್ಟಿದ್ದರೂ ಭಕ್ತರನ್ನು ರಕ್ಷಿಸಿ ಭಕ್ತರಲ್ಲದವರನ್ನು ಶಿಕ್ಷಿಸುವುದಕ್ಕಾಗಿ ಅವನು ಈ ಲೋಕಕ್ಕೆ ಇಳಿದು ಬರುತ್ತಾನೆ. ವಾಸ್ತವವಾಗಿ ಅವನು ಭಕ್ತರಲ್ಲದವರನ್ನು ಶಿಕ್ಷಿಸಲು ಬರುವುದಿಲ್ಲ, ಭಕ್ತರನ್ನು ಕಾಣುವ ಸಂತೋಷಕ್ಕಾಗಿ ಇಳಿದು ಬರುತ್ತಾನೆ. ಭಕ್ತರಲ್ಲದವರನ್ನು ಭೌತಿಕ ಪ್ರಕೃತಿಯಿಂದಲೇ ಸೋಲಿಸಬಹುದು. ಭೌತಿಕ ಪ್ರಕೃತಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ, ಸೃಷ್ಟಿ, ಸ್ಥಿತಿ ಮತ್ತು ಲಯ ತಂತಾನೇ ನಡೆದುಕೊಂಡು ಹೋಗುತ್ತವೆ. ನಿನ್ನ ಪಾವನ ನಾಮ, ನಿನ್ನ ವ್ಯಕ್ತಿತ್ವ ಬೇರೆ ಬೇರೆ ಅಲ್ಲವಾದ್ದರಿಂದ ನಿನ್ನ ಪಾವನ ನಾಮದಲ್ಲಿ ಆಶ್ರಯ ಪಡೆಯುವುದರಿಂದಲೇ ಭಕ್ತರಿಗೆ ಸಾಕಷ್ಟು ರಕ್ಷಣೆ ದೊರೆಯುತ್ತದೆ. ದೇವೋತ್ತಮ ಪರಮಪುರುಷ ಇಳಿದು ಬಂದಾಗ ವಾಸ್ತವವಾಗಿ ಭಕ್ತರ ರಕ್ಷಣೆ ಮತ್ತು ಭಕ್ತರಲ್ಲದವರ ನಾಶ ಅವನ ಕಾರ್ಯವಲ್ಲ. ಇದೆಲ್ಲ ಅವನ ದಿವ್ಯ ಆನಂದಕ್ಕಾಗಿ ಅವನು ಅವತರಿಸಲು ಬೇರೆ ಯಾವ ಕಾರಣವೂ ಇರಲು ಸಾಧ್ಯವಿಲ್ಲ. ಪ್ರೀತಿಯ ಪ್ರಭುವೇ, ನೀನು ಯದುಕುಲ ತಿಲಕನಾಗಿ ಅವತರಿಸುತ್ತಿದ್ದೀಯೆ. ನಿನ್ನ ಚರಣಕಮಲದಲ್ಲಿ ಗೌರವಪೂರ್ವಕವಾಗಿ ವಿನಿತವೂ ಆದ ವಿಧೇಯತೆಯನ್ನು ಅರ್ಪಿಸುತ್ತೇವೆ. ನಿನ್ನ ಮತ್ಸ್ಯಾವತಾರಿಯಾಗಿ, ಅಗ್ರೀವ ಅವತಾರಿಯಾಗಿ, ಕೂರ್ಮಾವತಾರಿಯಾಗಿ, ಅಂಶಾವತಾರಿಯಾಗಿ, ಪ್ರಭು ರಾಮಚಂದ್ರನಾಗಿ, ಪರಶುರಾಮನಾಗಿ ಇನ್ನು ಹಲವಾರು ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೀಯೆ. ಭಕ್ತರ ರಕ್ಷಣೆಗಾಗಿ ನೀನು ಅವತರಿಸಿದೆ. ಈಗಿನ ದೇವೋತ್ತಮ ಪರಮಪುರುಷ ಪರಿಪೂರ್ಣ ರೂಪವಾಗಿ ನಮಗೆ ಮೂರು ಲೋಕದಲ್ಲಿಯೂ ಇಂತಹದೇ ರಕ್ಷಣೆ ಒದಗಲಿ. ನಮ್ಮ ಬದುಕು ಶಾಂತಿಯಿಂದ ನಡೆಸಲು ಇರುವ ಅಡ್ಡಿಗಳನ್ನೆಲ್ಲ ನಿವಾರಿಸಬೇಕೆಂದು ನಾವು ಬೇಡುತ್ತೇವೆ. ಪ್ರಿಯ ಮಾತೆ ದೇವಕಿ ತನ್ನೆಲ್ಲ ಸಂಪೂರ್ಣ ವಿಸ್ತರಣೆಯನ್ನು ಒಳಗೂಡಿ ದೇವೋತ್ತಮ ಪರಮ ಪುರುಷನನ್ನು ನಿನ್ನ ಗರ್ಭದಲ್ಲಿದ್ದಾನೆ. ಅವನು ನಿನ್ನ ಕಲ್ಯಾಣಕ್ಕಾಗಿ ಕಾಣಿಸಿಕೊಳ್ಳುತ್ತಿರುವ ದೇವೋತ್ತಮ ಪರಮ ಪುರುಷನು. ಆದ್ದರಿಂದ ನೀನು ಭೋಜರಾಜನ ಅರಸನಾದ ನಿನ್ನ ಸಹೋದರನಿಗೆ ಹೆದರಬೇಕಾಗಿಲ್ಲ. ಮೂಲ ದೇವೋತ್ತಮ ಪುರುಷನಾದ ನಿನ್ನ ಮಗ ಕೃಷ್ಣ ಭಕ್ತರಾದ ಯದುವಂಶದ ರಕ್ಷಣೆಗಾಗಿ ಕಾಣಿಸಿಕೊಳ್ಳುತ್ತಾನೆ. ಪ್ರಭುವು ಒಬ್ಬನೇ ಬರುತ್ತಿಲ್ಲ, ತನ್ನ ಮೊದಲ ವಿಸ್ತಾರವಾದ ಪೂರ್ಣಾಂಶವಾದ ಬಲರಾಮನೊಡನೆ ಬರುತ್ತಿದ್ದಾನೆ. ದೇವಕಿ ತನ್ನ ಸೋದರ ಕಂಸನ ವಿಷಯದಲ್ಲಿ ತುಂಬ ಭಯ, ಏಕೆಂದರೆ ಅವನು ಈಗಲೇ ತನ್ನ ಅಷ್ಟೊಂದು ಮಕ್ಕಳನ್ನು ಕೊಂದಿದ್ದನು. ಕೃಷ್ಣನ ವಿಷಯವಾಗಿ ಅವಳಿಗೆ ಬಹು ಆತಂಕವಿತ್ತು. ಅವಳಿಗೆ ಸಮಾಧಾನಪಡಿಸಲು ಸಕಲ ದೇವತೆಗಳು ತಮ್ಮ ಪತ್ನಿಯರೊಡಗೂಡಿ ಸದಾ ಬಂದು
ಸದಾ ಬಂದು ಕಂಸನು ತನ್ನ ಮಗವನ್ನು ಕೊಲ್ಲುತ್ತಾನೆ ಎಂದು ಹೆದರದಂತೆ ಧೈರ್ಯ ಕೊಡುತ್ತಿದ್ದರು. ಅಂದರೆ ದೇವಕಿ ಬಹಳ ಹೆದರ್ತಿರ್ತಾಳೆ. ಆಗ ಎಲ್ಲ ದೇವತೆಗಳು ಬಂದು ದೇವಕಿಗೆ ಧೈರ್ಯ ಹೇಳ್ತಾರೆ. ಕಂಸ ನಿನ್ನ ಮಗ ಏನೂ ಮಾಡಲ್ಲ, ನೀನು ಹೆದರ್ಕೋಬೇಡ ಅಂತ ದೇವಕಿಗೆ ಧೈರ್ಯ ಹೇಳ್ತಿರ್ತಾರೆ. ಹೆದರದಂತೆ ಧೈರ್ಯ ಕೊಡುತ್ತಿದ್ದರು ಎಂದು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಅವಳ ಗರ್ಭದಲ್ಲಿದ್ದ ಕೃಷ್ಣನು ಭೂಭಾರವನ್ನು ಕಡಿಮೆ ಮಾಡಲು ಮಾತ್ರವಲ್ಲದೆ ವಿಷಯವಾಗಿ ಯದುಕುಲವನ್ನು ರಕ್ಷಿಸಲು ಬರುತ್ತಾನೆ. ನಿಶ್ಚಯವಾಗಿ ದೇವಕಿ ಮತ್ತು ವಸುದೇವರನ್ನು ರಕ್ಷಿಸಲು ಬರುತ್ತಿದ್ದಾನೆ ಎಂದು ಸಮಾಧಾನ ಹೇಳಿದರು. ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ ಎನ್ನುವ 2ನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಮತ್ತು 3ನೇ ಅಧ್ಯಾಯ ಮುಂದಿನ ದಿನದಲ್ಲಿ ನಾನು ಓದ್ತೀನಿ. ಎಲ್ಲರಿಗೂ ನಮಸ್ಕಾರ.